ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಹೆಬ್ಬರ್ಸ್ ವ್ಲಾಗ್. ನಾನು ನಿಮ್ಮ ಸಾಹಿತ್ಯ. ಇವತ್ತಿನ ಡೈಲಿ ವ್ಲಾಗಿಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅಮ್ಮ ಮಗಳ ಟಾಮ್ ಅಂಡ್ ಜೆರಿ ಜಗಳ ತರ ಆಗಿರುತ್ತೆ. ಅವಳು ಹೇಳಿದ್ ನಾನ್ ಕೇಳಲ್ಲ, ನಾನ್ ಹೇಳಿದ್ ಅವಳು ಕೇಳಲ್ಲ, ಆ ತರ. ಸೊ ನಮ್ಮಿಬ್ಬರ ರುಟೀನ್ ಯಾವ ತರ ಇದೆ, ಅವಳು ಯಾವ ತರ ಎಲ್ಲ ನಂಗೆ ಕಾಟ್ಲೆ ಕೊಡ್ತಾಳೆ ಅನ್ನೋದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಇಂಟ್ರೆಸ್ಟ್ ಇದೆ ಈ ವ್ಲಾಗ್ನ ಫುಲ್ ಆಗಿ ನೋಡಿ, ಸ್ಕಿಪ್ ಮಾಡಬೇಡಿ ಅಂತ ಕೇಳ್ತೀನಿ. ಬನ್ನಿ ಇವತ್ತಿನ ರುಟೀನ್ ನೋಡ್ಕೊ ಬರೋಣ. ಬ್ರೇಕ್ಫಾಸ್ಟ್ ವಿಚಾರಕ್ಕೆ ಬಂದ್ರೆ ಇವತ್ತು ಓಟ್ಸ್ ಬಿಸಿಬೇಳೆ ಬಾತ್ನ ಮಾಡಿದ್ದೆ. ಸೊ ಡಯಟ್ ಮಾಡೋರಿದ್ರೆ ಈ ರೆಸಿಪಿ ನಿಮಗೆ ಯೂಸ್ಫುಲ್ ಅಂತ ಅನ್ಸುತ್ತೆ. ಹಾಗಾಗಿ ನಾನು ಯಾವ ತರ ಓಟ್ಸ್ ಬಿಸಿಬೇಳೆ ಬಾತ್ ಮಾಡ್ತೀನಿ ಅಂತ ನಿಮ್ ಜೊತೆ ಶೇರ್ ಮಾಡ್ತೀನಿ. ಬ್ರೇಕ್ಫಾಸ್ಟ್ ಜೊತೆ ನನ್ನ ರುಟೀನ್ ಕೂಡ ಬನ್ನಿ. ಇವಾಗ ಫಸ್ಟ್ ರೆಸಿಪಿ ನೋಡ್ಕೊಬರೋಣ. ಓಟ್ಸ್ ಬಿಸಿಬೇಳೆ ಬಾತ್ ಮಾಡೋಕ್ಕೆ ಈ ಲೋಟದಲ್ಲಿ ಅಳತೆನ ಹೇಳ್ತೀನಿ. ಫಸ್ಟ್ ಹೆಸರು ಬೇಳೆ 1 ಲೋಟ ವಾಶ್ ಮಾಡಿ ಇಟ್ಕೊಳ್ಳಿ. ಅದೇ ಲೋಟದಲ್ಲಿ 2 ಲೋಟ ಆಗೋಷ್ಟು ಓಟ್ಸ್ನ ತಗೊಂಡಿದ್ದೀನಿ. ಪ್ಲೇನ್ ಓಟ್ಸ್ ಯಾವುದೇ ಕಂಪ್ನಿದು ಬೇಕಾದರೂ ತೊಗೋಬೋದು, ಆದರೆ ಮಸಾಲ ಓಟ್ಸ್ ಬೇಡ. ಪ್ಲೇನ್ ಓಟ್ಸ್ ಯಾವ ಕಂಪ್ನಿದು ಬೇಕಾದರೂ ತೊಗೊಂಡು ಒಂದ್ಸತಿ ವಾಶ್ ಮಾಡ್ಕೋತೀನಿ ಓಟ್ಸ್ನ ಸಹ. ಆಮೇಲೆ ಒಂದು 10 ಮಿನಿಟ್ಸ್ ಅದು ನೆನಿಲಿ ಅಂತ, ಅಂದರೆ ತರಕಾರಿ ಎಲ್ಲ ಹೆಚ್ಚು ಅಷ್ಟೊತ್ತು ನೆನೆದ್ರೆ ಸಾಕಾಗತ್ತೆ. ತರಕಾರಿ ಏನಿಲ್ಲ, ಬೀನ್ಸು, ಆಲೂಗೆಡ್ಡೆ ಮತ್ತು ಕ್ಯಾರೆಟ್ನ ತೊಗೊಂಡಿದ್ದೀನಿ. ಎಕ್ಸ್ಟ್ರಾ ತರಕಾರಿ ಇತ್ತು ಅಂದರೆ ನೀವು ಯೂಸ್ ಮಾಡ್ಕೋಬೋದು. ಸೊ ಇವಾಗ ಸಿಂಪಲ್ಲಾಗಿ ಕುಕ್ಕರ್ಗೆ ಸ್ವಲ್ಪ ತುಪ್ಪನ ಹಾಕಿ, ತರಕಾರಿನ ಹಾಕಿ, ಏನಾದರೂ ಕಾಳಿದ್ರೆ ಲೈಕ್ ಬಟಾಣಿ ಆಗಿರ್ಬೋದು ಅಥವಾ ಬೇರೆ ಯಾವ್ದಾರು ಕಾಳಿದ್ರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ನಂಗೆ ಬಟಾಣಿ ಇಷ್ಟ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಬಟಾಣಿ ಹಾಕ್ಕೊಂಡಿದ್ದೀನಿ. ಈಗ ನೆಂದಿರುತ್ತಲ್ಲ ಓಟ್ಸ್ ಮತ್ತು ಹೆಸರು ಬೇಳೆ, ಅದನ್ನು ಸಹ ಹಾಕಿ ಒಂದ್ಸತಿ ಮಿಕ್ಸ್ ಮಾಡಿ, ನೀರು ಎಷ್ಟು ತೊಗೊಂಡಿದ್ದೀನಿ ಅಂದರೆ ಆ ಗ್ಲಾಸಲ್ಲಿ ಯಾವಾಗ ತೋರಿಸಿದ್ನಲ್ಲ ಅದೇ ಗ್ಲಾಸಲ್ಲಿ 6.25 ಗ್ಲಾಸಷ್ಟು ನೀರನ್ನ ಹಾಕಿದ್ದೀನಿ. ಇವಾಗ ಹುಣಸೆ ಹುಳಿನ ಸ್ವಲ್ಪ ರಸ ತೆಗೆದುಬಿಟ್ಟು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಬೆಲ್ಲ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಬೆಲ್ಲ ಹಾಕಿ, ಇಲ್ಲ ಅಂದರೆ ಬೇಡ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸಹ ಹಾಕ್ತಾಯಿದ್ದೀನಿ. ನಾನು ಕ್ಯಾಪ್ಸಿಕಮ್, ಈರುಳ್ಳಿ ಎಲ್ಲ ಹಾಕಿಬಿಟ್ಟು ಒಗ್ಗರಣೆ ಎಲ್ಲ ಮಾಡಲ್ಲ. ಒಂದೇ ಸತಿ ಡೈರೆಕ್ಟ್ ಕುಕ್ಕರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಬಿಸಿಬೇಳೆ ಬಾತಿಗೆ ಅದನ್ನೆಲ್ಲ ಹಾಕಿ ಕುಕ್ಕರಲ್ಲೇ ಕೂಗ್ಸೋದು. ನೀವು ಬೇಕಾದರೆ ಮಾಮೂಲಿ ಅಕ್ಕಿದು ಬಿಸಿಬೇಳೆ ಬಾತ್ ಮಾಡ್ತೀರಲ್ಲ, ಅದೇ ಥರ ಮಾಡ್ಬೋದು. ಅಂದರೆ ಒಗ್ಗರಣೆ ಹಾಕಿ ಕೂಡ ಮಾಡ್ಬೋದು, ಇಲ್ಲ ಇದೇ ಥರ ಡೈರೆಕ್ಟಾಗಿ ಕೂಡ ಹಾಕ್ಕೊಬೋದು. ಇವಾಗ ಬಿಸಿಬೇಳೆ ಬಾತ್ ಪುಡಿನ ಹಾಕಿ ಒಂದ್ಸತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಓಟ್ಸ್ ಬೇಗ ತಳ ಹಿಡಿಯೋದು, ಹಾಗಾಗಿ ಅವಾಗವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ತುಪ್ಪನ ಹಾಕಿ ಒಂದು 2 ವಿಷಲ್ ಬರ್ಸ್ಕೊಂಡ್ರೆ ಸಾಕಾಗತ್ತೆ. ಸ್ವಲ್ಪ ನೀರು ಜಾಸ್ತಿ ಆಗಿದೆ ಅಂತ ಅನಿಸ್ತು, ಹಾಗಾಗಿ ಓಟ್ಸ್ನ 2 ಸ್ಪೂನಷ್ಟು ಓಟ್ಸ್ನ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ಬಿಸಿಬೇಳೆ ಬಾತ್ ಪೌಡರು ಹೋಮ್ ಮೇಡ್, ಅದು ನಾನೇ ಪ್ರಿಪೇರ್ ಮಾಡಿದ್ದು ಮನೆಯಲ್ಲಿ. ಆ ರೆಸಿಪಿ ಬೇಕಂದರೆ ನನ್ನ ಚಾನಲಲ್ಲಿದೆ, ಇಂಟ್ರೆಸ್ಟ್ ಇದ್ದರೆ ನೀವು ನೋಡ್ಬೋದು. ಇವಾಗ 2 ವಿಷಲ್ ಬರೋ ತನಕ ಟೈಮ್ ಇತ್ತಲ್ವ, ಹಾಗಾಗಿ ನಾನು ಬೆಳಿಗ್ಗೆ ಎದ್ದರೆ ಇದೊಂದು ರುಟೀನು, ಕೆನೆ ತೆಗೆದಿಡೋದು. ನನಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಈ ಕೆಲಸದಲ್ಲಿ, ಮನೆ ಕೆಲಸದಲ್ಲಿ. ಈ ಕೆನೆ ತೆಗೆದಿಟ್ಟು ಬೆಣ್ಣೆ ಕಾಯಿಸಿ ತುಪ್ಪ ಮಾಡೋದೇ ಒಂದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಕೆಲಸ. ಹಾಗೆ ಕಾಫಿ ಅಂದರೆ ಸಿಕ್ಕಾಪಟ್ಟೆ ಫೇವ್ರೆಟ್ ನನಗೆ, ಹಾಗಾಗಿ 1 ಲೋಟ ಬಿಸಿ ಬಿಸಿ ಕಾಫಿನೂ ಕೂಡ ಕುಡಿದೆ. ಮನೇಲಾದರೆ ಬೆಲ್ಲದ ಕಾಫಿ, ಅದೇನು ಹೀಟ್ ಆಗಲ್ಲ. ದಿನಕ್ಕೆ 4-5 ಲೋಟ ಕುಡಿದ್ರೂ ಏನಾಗಲ್ಲ. ಬಟ್ ಈ ಫಿಲ್ಟರ್ ಕಾಫಿ, ಸಕ್ಕರೆ ಕಾಫಿ ಕುಡಿದ್ರೆ 1 ಲೋಟ ಕುಡಿದ್ರೆ ಸಾಕು, ಒಂಥರ ಹೀಟ್ ಅಂತ ಅನಿಸುತ್ತೆ. ಬೆಲ್ಲದ ಕಾಫಿನೇ ಬೆಟರು. ಇವಾಗ ನಾನು ಕೂಡ ಬೆಲ್ಲದ ಕಾಫಿನೇ ಕುಡಿತಾ ಇದ್ದೀನಿ. ಅದು ಯಾವ ಥರ ಮಾಡ್ತೀನಿ ಅಂತ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಸಿಂಪಲಾಗಿ ಮಾಡ್ಕೋಬೋದು ಆಯಿತಾ. ಇವಾಗ ನಂಗೆ ಗೊತ್ತಾಗಿದ್ದು, ಇಷ್ಟು ದಿನ ಗೊತ್ತಿರಲಿಲ್ಲ. ಅಪ್ಪನಾ? ಅಪ್ಪ ಆಫೀಸಿಗೆ ಹೋಗಿದಾರಲ್ಲ. ಹೌದು ಚಿಲ್ಲಿ. ಅಯ್ಯೋ, ಬಾ ಕಾಲ್ ಮಾಡೋಣ ಅಪ್ಪಗೆ, ಬಾ ಕಾಲ್ ಮಾಡೋಣ. ಕರ್ಕೊಂಡು ಹೋಗ್ತೀನಿ ಬಾ, ಅಪ್ಪ ಇದು. ಬಾರೋ ಕಂದ, ಬಾರೋ ಚಿನ್ನಿ, ಬಾರ. ಅಯ್ಯೋ ಬಾ. ಕಂದ, ಓನು ಬೇಕು, ಓನು ಬೇಕು ನಿಂಗೆ. ಓನು ಬೇಕು, ಓನ್ ಬೇಕು ರಾಣಿಗೆ. ರಾಣಿ ಮುದ್ದುಗೂ ಓನು ಬೇಕು. ಯಾಕಪ್ಪ ನೆನಪಾಗಿದ್ದೀಗ? ಕನ್ಸು ಬಿತ್ತಪ್ಪಂದ? ಹೌದಾ? ಓನು ಬೇಕು. ಅಪ್ಪ ಬೇಕಾ? ಅಪ್ಪಗೆ ಹೇಳೋಣ, ಆಫೀಸಲ್ಲಿದ್ದೀರಾ ನೀವು, ಬೇಗ ಡ್ಯೂಟಿ ಮುಗಿಸಿ ಬನ್ನಿ ಅಂತ ಹೇಳೋಣ ಆಯ್ತಾ? ನಾನು ಕಾಯ್ತಾ ಇರ್ತೀನಿ. ಬೇಗ ಡ್ಯೂಟಿ ಮುಗಿಸಿ ಬಂದ್ಬಿಡಿ ಅಂತ ಹೇಳಾಯ್ತಾ? ಜಾಣ ಮರಿ ನನ್ನ ಬಂಗಾಡಿಗೆ.
ಜಾಣ ಮರಿ ನನ್ ಸುಬ್ಬಿಮ್ಮ. ಓರಪ್ಪ ರಾಜ. ಹಾಯನ ಯಾವಾಗ್ಲೂ ಬೆಳಿಗ್ಗೆ ಎದ್ದ ತಕ್ಷಣ ಇದೇ ತರ ಮಲಗಿ ಎದ್ದ ತಕ್ಷಣ 1-2 ನಿಮಿಷ ಬೊಬ್ಬೆ ಇದ್ದೇ ಇರತ್ತೆ. ಅಂದ್ರೆ ಬೊಬ್ಬೆ ಅಂದ್ರೆ ಅಳ್ತಾ ಇರ್ತಾಳೆ. ಆಮೇಲೆ ಹಿಂಗ್ ಸಮಾಧಾನ ಮಾಡಿದ್ರೆ ನಮ್ ಗುಬ್ಬಿ ಸಮಾಧಾನ ಆಗ್ತಾಳೆ. ಅಲ್ಲೇನೆ ಗುಬ್ಬಿ, ನೀನ್ ಗುಬ್ಬಿನಾ? ನಾನು ಟ್ರೈಪಾಡ್ ತಂದಿಲ್ಲ, ಹಾಗಾಗಿ ಇಲ್ಲಿ ಸೆಟ್ ಮಾಡಿದ್ದೀನಿ. ಇಲ್ಲಿ ಮಂಚ. ಓಕೆ ಅಂದ್ರೂ ಸ್ವಲ್ಪ ಅಯ್ಯಯ್ಯೋ ಮೊಬೈಲ್ ಬೀಳ್ಸಿ ಇಡ್ತಾ ಇದ್ದೀನಿ. ಸೊ ಯಾ, ಹೇಳು ಹಾಯ್ ಮಾಡು ಚಿನ್ನಿ. ಹಾಯ್ ಏನು? ಹಾಯ್ 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 ಹಾಯ್. ಅಳ್ತಾಳೀಗ? ಇಲ್ಲ, ಬಾಯಿ ಹೊಡಿದ್ದು. ಗುಡ್ಡಪ್ಪ ಬಾಯಿ ಹೊಡಿದ್ದು. ಇದು ಸ್ಟೈಲ್ ಈ ತರ ಕಾಲ್ ಮೇಲೆ ಕಾಲ್ ಹಾಕೊಂಡ್ಬಿಟ್ಟು ಫೋಸ್ ಕೊಡೋದು, ನಾನ್ ದೊಡ್ಡ ರಾಣಿ ಅಂತ. ಅಳಣಿ. ಸೊ ಐಶು ದಿನ ಈ ಥರ ಅಳೋದ್ರಿಂದ ಸ್ಟಾರ್ಟ್ ಆದರೆ ಅವತ್ತಿನ ದಿನ ಫುಲ್ಲು ಒಂದು ಸ್ವಲ್ಪ ನಂದು ಅವಳದು ಟಾಮ್ ಆ್ಯಂಡ್ ಜೆರಿ ಜಗಳ ಥರನೇ ಆಗಿರುತ್ತೆ, ಕಿರಿಕಿರಿನೇ ಇರುತ್ತೆ. ಸೊ ಅವಳಿಗೊಂದು ಹಾಲು ಕಾಯಿಸ್ಕೊಡ್ಬೇಕು ಇವಾಗ. ಬಟ್ ಬಿಸಿಬೇಳೆ ಬಾತ್ ಏನಾಗಿದೆ ಅಂತ ಇವಾಗ ನೋಡುವ ಸಮಯ. ಸೊ ಇವಾಗ ಪರ್ಫೆಕ್ಟಾಗಿ ಬಂದಿದೆ. ಇದು ಓಟ್ಸಲ್ಲಿ ನೀವು ಯಾವುದೇ ರೆಸಿಪಿ ಮಾಡಿ ಆಯ್ತಾ, ಈ ಥರ ಮಡ್ಡಿ ಥರನೇ ಮಾಡೋದು ಬರುತ್ತೆ. ಅದು ಕಿಚಡಿ ಮಾಡಿರೋ ಇದೇ ಥರ, ಆಮೇಲೆ ಉಪ್ಪಿಟ್ಟು ಮಾಡಿದ್ರು ಇದೇ ಥರ, ದೋಸೆ ಎಲ್ಲ ಚೆನ್ನಾಗಾಗತ್ತೆ. ಅಲ್ಲಿ ಬಿಸಿಬೇಳೆ ಬಾತ್ ಶೂಟ್ ಮಾಡ್ಬೇಕಾದ್ರೆ ಹಾಲು ನೋಡಿ, ಅವಳೇನು ಸಾಮಾನ್ಯದೊಳಲ್ಲ. ಇವಳನ್ನ ಇಟ್ಕೊಂಡು ವಿಡಿಯೋ ಮಾಡೋದೇ ಒಂದು ದೊಡ್ಡ ಅವಾಂತರ. ಸರಿ ಕುಡಿ ಹಾಲು, ಕುಡಿ. ಹಾ ನೋಡಿ 1 ನಿಮಿಷದ ಒಳಗೆ ಮಕ್ಕಳು ಇದಾರಲ್ಲ. ಅಯ್ಯಯ್ಯಯ್ಯ, ಇವ್ರಿಗೆ ಹೊಡಿಬೇಕಾ ಬೇಡವಾ ಹೇಳಿ ಚಿನ್ನಿ, ಹೇಳ. ಕುಡಿ. ಏಯ್, ಒಂದ್ ಲೋಟ ಫುಲ್ ಹಾಲು ಚೆಲ್ಲಿದ್ದಾಳೆ. ಇವಾಗ ಇನ್ನೊಂದು ಲೋಟ ತಗೊಂಡ್ಬಿಟ್ಟು ಮಾಡ್ತೀವಿ. ಐಶು ಕುಡಿಯಲ್ಲ ಅಂದ್ರೆ ಕೊಡು. ಅಳಬಾರ್ದು. ಕುಡಿ, ಹಾಲು ಕುಡಿ, ಬೇಗ ಕುಡಿಯೇ. ನೋಡಿ ಅಲ್ಲಿ ಕುತ್ಕೊಂಡು ಕುಡಿಯೋದು. ಮತ್ ಹಾಲು ಚೆಲ್ಲಿದ್ರೆ ನಾನು ನಿಜವಾಗ್ಲೂ ಹತ್ತ ಮಾಡ್ತೀನಿ. ಸುಮ್ಮನೆ ವೇಸ್ಟ್ ಮಾಡಬಾರ್ದು. ಕುಡಿತಿ? ತಿಂಡಿ ತಿನ್ನೋದು ಬಿಟ್ಟು ಹಾಲನ್ನೆಲ್ಲ ಕೆಳಗೆ ಚೆಲ್ಲಿ ರಂಪ ಮಾಡಿ ಬಂದು ಆಟಾಡ್ತಿದ್ದಾಳೆ. ಅವಳೇನೋ ಲೇಟಾಗಿ ಹೇಳ್ತಾಳೆ, ಹಶು ಆಗಲ್ಲ ಅನ್ಸುತ್ತೆ. ನಾನು ಬೇಗ ಎದ್ದಿರ್ತೀನಿ, ನಂಗೆ ಹಶು ಆಗ್ತಿದೆ, ನನಗೂ ತಿನ್ನಕ್ಕೆ ಬಿಡ್ತಾ ಇಲ್ಲ ಇವಾಗ. ಚಿನ್ನಿ, ಮೊಮ್ಮ ಮಾಡೋಣ, ಬರ್ತೀಯಾ? ಹಾಂ, ನಾನು ಬರಲ್ಲ. ಯಾಕೆ? ಬನ್ನಿ, ಎನರ್ಜಿ ತಗೊಂಡು ಆಮೇಲೆ ಆಟ ಆಡೋಣ ಬನ್ನಿ.
ಬನ್ನಿ ಬನ್ನಿ ಬನ್ನಿ. ನಾನು ಬಿಸಿಬೇಳೆ ಬಾತು ಕಾಳೆಲ್ಲ ಹಾಕಿದ್ದೀನಿ ಮೊಮ್ಮಮ್ಗೆ. ತರಕಾರಿ, ಕಾಳು, ಓಟ್ಸು, ಬೇಳೆ ಎಲ್ಲ ಹಾಕಿದ್ದೀನಿ. ಬನ್ನಿ ಬನ್ನಿ ಬೇಗ ಬೇಗ ಬನ್ನಿ, ಬೇಗ ಬನ್ನಿ, ಬೇಗ ಬನ್ನಿ. ಮಮ್ಮ ಮಾಡೋಣ. ನಾನು ಮುಖ ನೋಡು ನಂದು. ನೋಡಿ ಸರಿ ಬನ್ನಿ. ಜುಟ್ಟು ಹಾಕೋಣ. ಇಲ್ಲ ನೋಡು, ಜುಟ್ಟು ಹಾಕೋಣ. ಸರಿ ಬನ್ನಿ ಬೇಗ. ಹಾ, ಜುಟ್ಟು ಹಾಕಲ್ಲ. ಬರ್ರಿ 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 ಬರ್ರಿ. ನಂದು ಯೋಗ ಮ್ಯಾಟಿಗೆ ಸುಸ್ಸು ಮಾಡಿಟ್ಟಿದ್ದಾಳೆ. ಅದನ್ನು ವಾಶ್ ಮಾಡೋದ ಬಿಡೋದ ಗೊತ್ತಿಲ್ಲ. ಇಲ್ಲಿ ನೋಡಿ, ಸ್ಮೆಲ್ಲೇನು ಬರಲ್ಲ, ಬಿಸಿಲಿಗೆ ಹಾಕಿದ್ದೀನಿ. ಬಟ್ ವಾಶ್ ಮಾಡ್ಬೋದಾ ಇಲ್ವಾ ಅಂತ ಗೊತ್ತಿಲ್ಲ. ಎಕ್ಸ್ಟ್ರಾ ಸ್ಲಿಪ್ಪರ್ಸ್ ಇಲ್ಲಿಟ್ಟಿದೆ, ಅದನ್ನೆಲ್ಲ ತೆಗೆದು ಈ ಥರ ಮಾಡಿದ್ದಾಳೆ. ಇದಕ್ಕೊಂದು ಗತಿ ಮಾಡಬೇಕೀಗ. ಬಾ, ಕೈ ತೊಳ್ದು ಊಟ ಮಾಡೋಣ. ಬಾ ಚಿನ್ನಿ, ಬನ್ನಿರಿ. ನಾನು ಮೊಮ್ಮ ಮಾಡ್ತಾ ಇರ್ತೀನಿ. ಬರೋದಾದ್ರೆ ಬನ್ನಿ, ಇಲ್ಲಾಂದರೆ ಇಲ್ಲ. ಬಿಸಿಬೇಳೆ ಭಾತ್ ಟೇಸ್ಟ್ ಚೆನ್ನಾಗಿತ್ತು. ನಂದು ಬೌಲ್ ಖಾಲಿ ಆಯಿತು. ಬಟ್ ಐಶು ಬೌಲ್ ನೋಡಿ, ತಿಂಡಿನೂ ತಿನ್ನಲ್ಲ, ಹಾಲು ಕುಡಿಯಲ್ಲ, ಬರೀ ಚಾಷ್ಟೆ 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 ಅಷ್ಟೇ. ಅವಳದು ಮಕ್ಕಳು ಎಷ್ಟು ಮುದ್ದುನೋ ಅಷ್ಟೇ ಗುದ್ದು ಅಂತಲೇ ಹೇಳ್ಬೋದು. ಅಷ್ಟೇ ಕ್ವಾಟ್ಲೆ ಕೊಡ್ತಾರೆ. ನಿಮ್ಮನೇಲೂ ಇದೇ ಥರನಾ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವ್ಲಾಗ್ ಕೂಡ ಇಲ್ಲಿಗೆ ಮುಗಿಸ್ತೀನಿ. ಇದೇ ಕಿರಿಕಿರಿಲಿ ಇಡೀ ದಿನ ಕಳೆದೋಯ್ತು. ಸೊ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ.